ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ತುಂಬ ಸರಿ ಸೋಮೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀನಿ. ವಿಡಿಯೋಸಲ್ಲೆಲ್ಲ ನೋಡೇ ಇರ್ತೀರಾ. ಬಟ್ ಇದ್ರ ಹಿಸ್ಟ್ರಿನ ನಾನು ಯಾವತ್ತೂ ವಿಡಿಯೋಸಲ್ಲಿ ಎಕ್ಸ್ಪ್ಲೈನ್ ಮಾಡಿಲ್ಲ, ನಿಮಗೆ ತಿಳಿಸ್ಕೊಟ್ಟಿಲ್ಲ. ಆದ್ರಿಂದನೇ ಈ ವಿಡಿಯೋದಲ್ಲಿ ಸೋಮೇಶ್ವರ ಟೆಂಪಲ್ ಬಗ್ಗೆ ನಿಮಗೆ ತಿಳಿಸ್ಕೊಡೋಣ ಅಂತ ಹೇಳಿ ವಿಡಿಯೋ ಮಾಡ್ತಿದ್ದೀನಿ. ಈ ಸೋಮೇಶ್ವರ ದೇವಸ್ಥಾನ ಕೋಲಾರ ಡಿಸ್ಟಿಕ್ಕಲ್ಲೇ ಒನ್ ಆಫ್ ದ ಬೆಸ್ಟ್ ಟೂರಿಸ್ಟ್ ಟೆಂಪಲ್ ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಶಿವ ಟೆಂಪಲ್ ಅಂತಲೂ ಹೇಳಬಹುದು. ಕೋಲಾರ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಕಡೆಗೆ ಏನಾದರೂ ಟ್ರಿಪ್ ಪ್ಲಾನ್ ಮಾಡ್ತಿದ್ದೀರಾ ಅಂತಂದರೆ ಮಿಸ್ ಮಾಡದೆ ಸೋಮೇಶ್ವರ ಟೆಂಪಲ್ಗೂ ವಿಸಿಟ್ ಮಾಡಿ. ಸೋಮೇಶ್ವರ ದೇವಸ್ಥಾನ ಅಂದಿದ ತಕ್ಷಣ ನಮಗೆ ನೆನಪಾಗೋದು ಎತ್ತರವಾದ ಗೋಪುರ, ಹಾಗೆ ಅದರಲ್ಲಿರುವಂತಹ ವಾಸ್ತುಶಿಲ್ಪ. ಇದನ್ನು ನೋಡ್ತಾ ಇದ್ರೆ ನೋಡ್ಕೊಂಡೇ ಇರಬೇಕು ಅನ್ನುವಷ್ಟು ಮುದ್ದಾಗಿ ಕಾಣುತ್ತೆ. ಈ ಸೋಮೇಶ್ವರ ದೇವಸ್ಥಾನವನ್ನ ಚೋಳರ ಕಾಲದಲ್ಲಿ 11ನೇ ಶತಮಾನದಲ್ಲಿ ಕಟ್ಟಿರ್ತಾರೆ. 14ನೇ ಶತಮಾನದಲ್ಲಿ ವಿಜಯನಗರದ ಸಾಮ್ರಾಜ್ಯದವರು ಈ ಒಂದು ದೇವಸ್ಥಾನವನ್ನ ವಿಸ್ತಾರ ಮಾಡಿರ್ತಾರೆ. ದೇವಸ್ಥಾನದ ಒಳಗಡೆ ಎಂಟ್ರಾಗೋಕ್ಕೂ ಮುಂಚೆ ಈ ಮಹಾದ್ವಾರದಲ್ಲಿ ಈ ಒಂದು ವಾಸ್ತುಶಿಲ್ಪವನ್ನ ನಾವು ನೋಡಬಹುದು. ಎಷ್ಟು ಸೊಗಸಾಗಿ, ಎಷ್ಟು ಸುಂದರವಾಗಿ, ಎಷ್ಟು ಮುದ್ದಾಗಿದೆ ಅಂತ ನೋಡಬಹುದು. ವಿಜಯನಗರ ಸಾಮ್ರಾಜ್ಯದ ಶೈಲಿಯನ್ನ ನಾವಿಲ್ಲಿ ನೋಡಬಹುದು. ವಿಜಯನಗರ ಸಾಮ್ರಾಜ್ಯದ ವಾಸ್ತುಶಿಲ್ಪವನ್ನಲ್ಲದೆ ದೇವಸ್ಥಾನದ ಒಳಗಡೆ ಇರುವಂತಹ ಕಲ್ಯಾಣ ಮಂಟಪದ ಮೇಲ್ಭಾಗದಲ್ಲಿ ಚೀನೀ ಶೈಲಿಯ ವಾಸ್ತುಶಿಲ್ಪವನ್ನು ಕೂಡ ನಾವು ನೋಡಬಹುದು. ಇದಲ್ಲದೆ ವಿದೇಶಿ ವಾಸ್ತುಶಿಲ್ಪವನ್ನ ಕೂಡ ನಾವು ಇಲ್ಲಿ ನೋಡಬಹುದು. ಚೈನಾ, ಯುರೋಪ್, ಥಾಯ್ ವಾಸ್ತುಶಿಲ್ಪಗಳೊಂದಿಗೆ ಇದು ಸಂಯೋಜಗೊಂಡಿದೆ. ಈ ವಿದೇಶಿ ವಾಸ್ತುಶೈಲಿಯ ಸಂಯೋಜನೆಯಲ್ಲಿ ವಿಜಯನಗರ ಕಾಲದ ವ್ಯಾಪಾರ ಸಂಬಂಧಗಳ ಮಹತ್ವವನ್ನ ಈ ಕಲ್ಲಿನ ವಾಸ್ತುಶಿಲ್ಪದಲ್ಲಿ ನಾವು ನೋಡಬಹುದು. ವಿಜಯನಗರ ಕಾಲದ ನುರಿತ ಶಿಲ್ಪಿಗಳ ಕೈಚಳಕ ಇಲ್ಲಿನ ಗೋಡೆಗಳ ಮೇಲೆ ಹೇಗಿದೆ ಅಂತ ನಾವಿಲ್ಲಿ ನೋಡಬಹುದು. ಈ ಗೋಡೆಗಳ ಮೇಲೆ ಇರುವಂತಹ ಪ್ರತಿಯೊಂದು ವಾಸ್ತುಶಿಲ್ಪಕ್ಕೂ ಒಂದೊಂದು ಪುರಾಣ ಕಥೆ ಇದೆ. ಈ ಎತ್ತರವಾದ ಗೋಪುರದಲ್ಲಿ ಈ ಒಂದು ವಾಸ್ತುಶಿಲ್ಪಕ್ಕೂ ಒಂದು ಪುರಾಣ ಕಥೆ ಇದೆ. ಇದ್ರ ಕಥೆ ಏನಪ್ಪಾ ಅಂತಂದ್ರೆ, ಒಂದೂರಲ್ಲಿ ಒಂದು ತಾಯಿ, ಆ ತಾಯಿಗೆ 100 ಜನ ಮಕ್ಕಳಿರ್ತಾರೆ. ತೀರಾ ಬಡ ಕುಟುಂಬ, ಬಡತನದ ಜೀವನವನ್ನ ನಡೆಸ್ತಾ ಇರ್ತಾರೆ. ಒಂದು ದಿನ ಆ ತಾಯಿ 100 ಜನ ಮಕ್ಕಳಿಗೆ ಗಂಜಿಯನ್ನ ಮಾಡಿ ಗಂಜಿ ಬಡ್ಸಕ್ಕೆ ಹೊರಟಿರ್ತಾಳೆ. ಆಗಿನ ಕಾಲದಲ್ಲಿ ಕುಡಿಯೋದಕ್ಕೆ, ತಿನ್ನೋದಕ್ಕೆ ತಟ್ಟೆ ಮತ್ತು ಚಂಬು ಇರೋದಿಲ್ಲ. ಆವಾಗ ಈ ಒಂದು ಕಲ್ಲಿನಿಂದ ಮಾಡ್ಕೊಂಡಿರುವಂತಹ ಪಾತ್ರೆಗಳೇ ಇರುತ್ತೆ. ಗಂಜಿ ಕುಡಿಯೋದಕ್ಕೆಲ್ಲನೂ ಹೊರಳು ಥರ ಬರುತ್ತಲ್ವ, ಆ ಥರದ್ದು ಒಂದು ಸಲಕರಣೆಗಳನ್ನ ಯೂಸ್ ಮಾಡಿರ್ತಾರೆ ಆ ಟೈಮಲ್ಲಿ. ಈ 100 ಜನಕ್ಕೂ ಗಂಜಿ ಕುಡಿಯೋದಕ್ಕೆ ಅಂತಾನೆ ಸೆಪರೇಟ್ ಆಗಿ ಹೊರಳುಗಳು ಇರುತ್ತೆ. 100 ಜನ ಮಕ್ಕಳಿಗೆ ಆ ತಾಯಿ ಗಂಜಿಯನ್ನ ಬಡಿಸ್ಕೊಂಡು ಬರ್ತಾ ಇರ್ಬೇಕಾದ್ರೆ ಒಂದು ಹೊರಳು ಮತ್ತೆ ಒಂದು ಸುಟ್ಟುಗೋಲಷ್ಟು ಗಂಜಿ ಮಿಕ್ಕೋಗುತ್ತೆ. ಆಗ ಆ ತಾಯಿ ಉಳಿದಿರುವಂತಹ ಸುಟ್ಗೋಲು ಗಂಜಿಯನ್ನ ಇನ್ನೊಂದು ಮಗು ಇದ್ದಿದ್ರೆ ಬಡಿಸ್ಬೋದಿತ್ತು ಅಂತ ಹೇಳ್ತಾಳೆ. ಆ ತಾಯಿ ಹೇಳ್ತಿರುವಂತ ಮಾತನ್ನ ಕೇಳಿಸ್ಕೊಂಡು ಆ 100 ಜನ ಮಕ್ಕಳಲ್ಲಿ ಒಂದು ಮಗು ರುಗ್ಗುಣ್ಣ ತಗೊಂಡು ಹಾಕ್ಬಿಡ್ತೀನಿ ನೋಡು, ಇವಾಗಿರುವಂತಹ 100 ಜನ ಮಕ್ಕಳಿಗೇನೆ ನಿನ್ ಕೈಯಲ್ಲಿ ಗಂಜಿ ಮಾಡಿ ಬಡ್ಸಕ್ ಆಗ್ತಿಲ್ಲ, ಇವಾಗಿರುವಂತಹ ನಮ್ಮ ಬಡತನದಲ್ಲಿ ಇನ್ನೂ ಒಂದು ಮಗು ಇದ್ದಿದ್ರೆ ಈ ಒಂದು ಗಂಜಿನ ಹಾಕ್ಬೋದಿತ್ತು ಅಂತ ಬೇರೆ ಹೇಳ್ತಾ ಇದೀಯಾ, ಅದೇ ಗಂಜಿನ ನಮ್ 100 ಜನಕ್ಕೂ ಹಂಚಬಹುದಲ್ಲ ಅಂತ ಹೇಳಿ ಕೋಪದಲ್ಲಿ ರುಗ್ಗುಣ್ಣ ತಗೊಂಡು ಹಾಕ್ತೀನಿ ನೋಡು ಅಂತ ಹೋಗುವಂತಹ ಸನ್ನಿವೇಶವನ್ನು ಇಲ್ಲಿ ನೋಡಬಹುದು. ಇದೇ ತರ ಸುಮಾರು ಕಥೆಗಳಿದಾವೆ, ಪುರಾಣ ಕಥೆಗಳು. ನಾವು ತಿಳ್ಕೊಬೇಕಷ್ಟೇನೆ. ಇದೇ ಗೋಪುರದಲ್ಲಿ ಆ ಒಂದು ತಾಯಿ ಮತ್ತೆ 100 ಜನ ಮಕ್ಕಳನ್ನ ಕೂಡ ನಾವು ನೋಡಬಹುದಂತೆ. ನಾನು ಇವಾಗ ಒಬ್ಬೊಬ್ಬರನ್ನು ಬ್ರೀಫ್ ಆಗಿ ತೋರ್ಸೋದಿಕ್ಕಾಗೋದಿಲ್ಲ. ನೀವು ವಿಸಿಟ್ ಮಾಡಿದಾಗ ತಪ್ಪದೆ ಸರ್ಚ್ ಮಾಡಿ ಕಾಣಿಸ್ತಾರೇನೋ ನೋಡಿ ಯಾರಾಗಿರಬಹುದು ಆ ತಾಯಿಯ 100 ಜನ ಮಕ್ಕಳು. ದೇವಸ್ಥಾನದ ಒಳಗಡೆಯಿಂದ ಗೋಪುರ ಈ ತರ ಕಾಣುತ್ತೆ. ಸೈಡಿಂದ ನೋಡಿದ್ರೆ ನಮಗೆ ದೇವಸ್ಥಾನದ ಒಳಗಡೆ ಆವರಣ ಈ ತರ ಇದೆ. ಸುಮಾರು ಸಲ ಈ ದೇವಸ್ಥಾನಕ್ಕೆ ಬಂದಿದ್ದೀನಿ, ಯಾವತ್ತೂ ಅಸಮಾಧಾನದಿಂದ ನಾನು ಹೊರಗಡೆ ಬಂದಿಲ್ಲ. ತುಂಬ ಪ್ರಶಾಂತವಾಗಿರುತ್ತೆ. ಎಷ್ಟೇ ಆತಂಕ, ಎಷ್ಟೇ ಗಡಿಬಿಡಿ ಇದ್ರೂ ಈ ದೇವಸ್ಥಾನದ ಒಳಗಡೆ ಬಂದಿದ ತಕ್ಷಣ ಪ್ರಶಾಂತವಾಗಿಬಿಡುತ್ತೆ ಮನಸ್ಸು. ಎಷ್ಟೇ ಬಿಸಿಲಿರಲಿ, ಎಂತಹ ಬೇಸಿಗೆ ಕಾಲನೇ ಆಗಿರಲಿ,
ಹೊರಗಡೆಯಿಂದ ಎಷ್ಟು ಬಿಸಿಲಲ್ಲಿ ಬಂದಿದ್ರು ದೇವಸ್ಥಾನದ ಒಳಗಡೆ ಬಂದಿದ ತಕ್ಷಣ ತುಂಬ ತಣ್ಣಗೆ ಇರುವಂತಹ ಫೀಲ್ ಕೊಡುತ್ತೆ. ನಮಗೆ ತುಂಬ ತಣ್ಣಗೆ, ತುಂಬ ಸಮಾಧಾನವಾಗಿ, ಪ್ರಶಾಂತವಾಗಿರುವಂತಹ ಫೀಲ್ ಕೊಡುತ್ತೆ. ಮಹಾದ್ವಾರದಿಂದ ದೇವಸ್ಥಾನದ ಒಳಗಡೆ ಬಂದು ಎಡಗಡೆಯಿಂದ ಪ್ರದಕ್ಷಿಣೆ ಹಾಕಬೇಕಾದ್ರೆ ಈ ಒಂದು ಬನ್ನಿ ಮರ ಸಿಗುತ್ತೆ. ಇಲ್ಲೊಂದು 3 ಪ್ರದಕ್ಷಿಣೆ ಹಾಕಿದ್ರೆ ತುಂಬಾ ಒಳ್ಳೆಯದು, ನಾವು ಅನ್ಕೊಂಡಿದ್ದು ನೆರವೇರುತ್ತೆ. ಈ ಒಂದು ದೇವಸ್ಥಾನವನ್ನ ಚೋಳರ ರಾಜರಾದ ರಾಜೇಂದ್ರ ಚೋಳ ಅನ್ನುವಂತಹವರು ಕಟ್ಟಿಸಿರ್ತಾರೆ. ರಾಜೇಂದ್ರ ಚೋಳರಾಜರು ಈ ದೇವಸ್ಥಾನವನ್ನ ಕಟ್ಟಿಸೋದಕ್ಕೂ ಒಂದು ಕಾರಣ ಇದೆ. ಏನಪ್ಪಾ ಅಂತಂದ್ರೆ, ಒಂದು ದಿನ ಊಟ ಮಾಡೋಕೆ ಅಂತ ಹೇಳಿ ತಟ್ಟೆಗೆ ಊಟ ಬಡಿಸಿರ್ತಾರೆ. ಆ ಊಟದಲ್ಲಿ ಅಂದ್ರೆ ಅನ್ನದಲ್ಲಿ ಹುಳ ಇರುವಂತೆ ಕಾಣುತ್ತೆ. ಯಾರಾದ್ರೂ ಆಸ್ಥಾನದ ರಾಜರಿಗೆ ಹುಳ ಇರುವಂತಹ ಅಡುಗೆಯನ್ನ ಬಳಸ್ತಾರ? ನೋ ಚಾನ್ಸ್. ಬಟ್ ಇದು ಅವರ ಭ್ರಮೆ ಆಗಿರುತ್ತೆ. ಎಷ್ಟೇ ಟೆನ್ಷನ್ಸ್ ಇರಲಿ, ಎಷ್ಟೇ ವರ್ಕ್ ಇರಲಿ, ಊಟ ಮಾಡುವಾಗ ಸಮಾಧಾನದಿಂದ ಊಟ ಮಾಡಬೇಕು. ಇದನ್ನೇ ನಮ್ಮ ಹಿರಿಯರು ನಮಗೆ ಹೇಳಿಕೊಡ್ತಾರೆ. ರಾಜೇಂದ್ರ ಚೋಳರು ಏನೋ ಒಂದು ಗೊಂದಲದಿಂದ ಊಟಕ್ಕೆ ಬಂದಿರ್ತಾರೆ. ಆ ಒಂದು ಟೆನ್ಷನಲ್ಲಿ ಈ ಥರ ಅಡುಗೆಯಲ್ಲಿ ಹುಳ ಇರುವ ಥರ ಕಾಣಿಸುತ್ತೆ. ಆಗ ಇದಕ್ಕೆ ಸೊಲ್ಯೂಷನ್ ಏನಪ್ಪ ಅಂತ ಕೇಳಿದಾಗ ಗುರುಗಳು ಹೇಳ್ತಾರೆ, ಸೋಮೇಶ್ವರನ ದೇವಸ್ಥಾನವನ್ನು ಒಂದು ಕಟ್ಟಿಸಿ ಆ ಸೋಮೇಶ್ವರನನ್ನು ನೀನು ಆರಾಧನೆ ಮಾಡಬೇಕು. ಆಗ ನಿನಗಿರುವಂತಹ ಗೊಂದಲಗಳೆಲ್ಲ ದೂರ ಆಗುತ್ತೆ ಅಂತ. ಸೋಮೇಶ್ವರ, ಚಂದ್ರಮೌಳೇಶ್ವರ ಅಂದರೆ ಚಂದ್ರನಂತಹ ಸೌಮ್ಯವಾಗಿರುವಂತಹ ಮನಸ್ಸು ಇರುವಂಥವನು. ಇವರನ್ನ ಆರಾಧನೆ ಮಾಡುವವ್ರಿಗೂ ಕೂಡ ಚಂದ್ರನಂತಹ ಸೌಮ್ಯವಾದ ಶಾಂತಿಯುಳ್ಳ ಮನಸ್ಸು ಸಿಗುತ್ತೆ ಅಂತ ಈ ಒಂದು ಸೋಮೇಶ್ವರನ ಆರಾಧನೆ ಮಾಡು, ದೇವಸ್ಥಾನವನ್ನು ಕಟ್ಟಿಸುವಂತಹ ಗುರುಗಳು ಅಪ್ಪಣೆ ಕೊಡ್ತಾರೆ. ಈ ಕಾರಣದಿಂದ ಸೋಮೇಶ್ವರನ ದೇವಸ್ಥಾನದ ಒಂದು ನಿರ್ಮಾಣ ಆಗುತ್ತೆ. ಈಗ ನೋಡ್ತಿದ್ದೀರಲ್ಲ, ಈ ಒಂದು ಕಲ್ಲಿನ ಮಂಟಪವನ್ನ ಬ್ಲಾಕ್ ಗ್ರಾನೈಟ್ನ ಯೂಸ್ ಮಾಡಿ ಕಟ್ಟಿರ್ತಾರೆ. ಈ ಒಂದು ಶಿಲೆಗಳನ್ನು ಎಷ್ಟು ಸುಂದರವಾಗಿ ಕೆತ್ತಿದ್ದಾರೆ ಅಂತಂದರೆ, ಪೇಪರ್ ಮೇಲೆ 3D ಪೇಂಟಿಂಗ್ ಮಾಡೋದು ಕೂಡ ಕಷ್ಟನಂತೆ. ಅಂಥದ್ರಲ್ಲಿ ಈ ಒಂದು ಕಪ್ಪು ಗ್ರಾನೈಟ್ನ ಬಳಸ್ಕೊಂಡು ಈ ಒಂದು ಸುಂದರವಾದ ಒಂದು ವಾಸ್ತುಶಿಲ್ಪವನ್ನು ಕೆತ್ತನೆ ಮಾಡಿದ್ದಾರೆ. ಈ ಒಂದು ಕಲ್ಲಿನ ಮಂಟಪ ಏನಿದೆ, ಇದು ಗಿರಿಜಾ ಕಲ್ಯಾಣ ಮಂಟಪ. ಈಗಲೂ ಇಲ್ಲಿ ಗಿರಿಜಾ ಕಲ್ಯಾಣೋತ್ಸವ ಮಾಡ್ತಾರಂತೆ ಅಂತ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಇದುವರೆಗೂ ನಾನು ಯಾವತ್ತೂ ನೋಡಿಲ್ಲ. ಅಕಸ್ಮಾತ್ ನನಗೆ ನೋಡುವಂತಹ ಭಾಗ್ಯ ಏನಾದರೂ ಸಿಕ್ಕರೆ ಖಂಡಿತವಾಗ್ಲೂ ವಿಡಿಯೋ ಮಾಡಿ ಹಾಕ್ತೀನಿ, ನಿಮಗೂ ನೋಡುವಂತಹ ಭಾಗ್ಯ ಸಿಗಲಿ.
ಸುಮಾರು ವರ್ಷಗಳಿಂದ ಈ ದೇವಸ್ಥಾನಕ್ಕೆ ಬರ್ತಿದ್ದೀನಿ. ಬಟ್ ಇಲ್ಲಿರುವಂತಹ ದೇವರು ಯಾವುದು ಅಂತ ನನಗೆ ಗೊತ್ತಾಗ್ಲಿಲ್ಲ. ಡೈರೆಕ್ಟ್ ಆಗಿ ನೋಡಿದ್ರೆ ಸ್ವಲ್ಪ ಬ್ಲಾಕ್ ಆಗಿರ್ತಿತ್ತು. ಫೋನಲ್ಲಿ ವಿಡಿಯೋ ಮಾಡ್ತಿರೋದ್ರಿಂದ ನಮಗೆ ಕ್ಲಿಯರ್ ಆಗಿ ಕಾಣಿಸ್ತಿದೆ ದೇವರು. ಇದೇ ಫಸ್ಟ್ ಟೈಮ್ ನಾನು ಇಷ್ಟೊಂದು ಕ್ಲಿಯರ್ ಆಗಿ ದೇವ್ರನ್ನ ನೋಡಿದ್ದು. ಬಟ್ ಯಾವ ದೇವರು ಅಂತ ನನಗೆ ಇದುವರೆಗೂ ಗೊತ್ತಾಗ್ಲಿಲ್ಲ. ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೋಮೇಶ್ವರ ದೇವಾಲಯದ ಪಕ್ಕದಲ್ಲೇ ಪಾರ್ವತಿ ದೇವಿಯ ಆಲಯ ಕೂಡ ಇದೆ. ಪಾರ್ವತಿ ದೇವಿಯ ಆಲಯ ಯಾವಾಗಲೂ ಓಪನ್ ಅಲ್ಲಿ ಇರೋದಿಲ್ಲ. ಡೈಲಿ ಪೂಜೆ ಮಾಡಿರ್ತಾರೆ, ಬಟ್ ಓಪನ್ ಅಲ್ಲಿ ಇರೋದಿಲ್ಲ ಅಷ್ಟೇ. ಸರ್ಟೈನ್ ಟೈಮಿಂಗ್ಸ್ ಅಲ್ಲಿ ಮಾತ್ರನೇ ನಮಗೆ ಓಪನ್ ಇರುತ್ತೆ. ಡೋರ್ ಕ್ಲೋಸ್ ಇದ್ರೂ ದೇವಿ ದರ್ಶನ ಮಾಡ್ಕೋಬಹುದು. ದೇವಸ್ಥಾನದ ಸುತ್ತಲೂ ಪ್ರದಕ್ಷಿಣೆ ಹಾಕೊಂಡು ದೇವಿ ದರ್ಶನ ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ ಇಲ್ಲೊಂದು ಬನ್ನಿ ಮರ ಸಿಗುತ್ತೆ. ಶಿವನ್ಗೆ ಇಷ್ಟವಾದ ದಳಗಳಲ್ಲಿ ಇದು ಒಂದು. ಬನ್ನಿ, ಬಿಲ್ಪತ್ರೆ, ತುಳಸಿ ದಳ ಅಂದ್ರೆ ಶಿವನ್ಗೆ ತುಂಬಾ ಪ್ರಿಯಕರ. ದೇವಿ ದರ್ಶನ ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ ಈ ತರ ಇರುತ್ತೆ ವ್ಯೂ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆಯಲ್ಲ ನೋಡೋದಕ್ಕೆ. ಮನಸ್ಸಿಗೆ ತುಂಬಾ ಬೇಜಾರಾದಾಗ, ಲೋನ್ಲಿಯಾಗಿ ಫೀಲ್ ಆಗ್ತಿದ್ದೀರಾ ಅನ್ನಿಸ್ದಾಗ ಈ ದೇವಸ್ಥಾನಕ್ಕೆ ಬಂದು ಸೋಮೇಶ್ವರನ ದರ್ಶನ ಮಾಡಿಕೊಂಡು ಸೈಲೆಂಟ್ ಆಗಿ ಸ್ವಲ್ಪ ಹೊತ್ತು ಕುತ್ಕೊಳ್ಳಿ. ಆ ಸೋಮೇಶ್ವರನೇ, ಆ ಶಿವಯ್ಯನೇ ನಮ್ಮ ಜೊತೆಗಿದ್ದಾನೆ, ನಮ್ಮ ಕೈ ಹಿಡ್ಕೊಂಡು ನಡೆಸ್ತಾನೆ ಅನ್ನುವಂತಹ ಫೀಲ್ ಆಗುತ್ತೆ ನಿಮಗೆ. ನಾನು ಹೇಳ್ತಿದ್ದೀನಿ, ನೀವು ಕೇಳ್ತಿದ್ದೀರಾ ಅನ್ನೋರ್ಗೆ ಇದು ಅರ್ಥ ಆಗೋದಿಲ್ಲ. ಆ ಒಂದು ಅನುಭೂತಿ ಪಡೆದವ್ರಿಗೇನೆ ಅರ್ಥ ಆಗೋದು. ಒಂದ್ಸಲ ಈ ದೇವಸ್ಥಾನಕ್ಕೆ ಬಂದು ನೋಡಿ. ಇದುವರೆಗೂ ಕೋಲಾರಲ್ಲೇ ಇದ್ದು ಬಂದಿಲ್ಲ, ವಿಸಿಟ್ ಮಾಡಿಲ್ಲ ಅನ್ನೋರಾದರೆ ಒಂದು ಸಲ ದರ್ಶನ ಮಾಡ್ಕೊಂಡು ಹೋಗಿ. ತುಂಬ ಅಂದರೆ ತುಂಬ ನೆಮ್ಮದಿ ಅನಿಸುತ್ತೆ, ಪ್ರಶಾಂತವಾಗಿರುತ್ತೆ ಮನಸ್ಸು. ಈ ಒಂದು ಕಲ್ಲಿನ ಸ್ತಂಭಗಳನ್ನ ನೋಡ್ಕೊಂಡು ದೇವಸ್ಥಾನದ ಒಳಗಡೆ ಎಂಟರ್ ಆಗ್ತಿದ್ದಂಗೆನೆ ಭೋಗನಂದೀಶ್ವರನ ದರ್ಶನ ಆಗುತ್ತೆ ನಮ್ಗೆ. ಶಿವನ ದೇವಸ್ಥಾನಕ್ಕೆ ಬಂದಾಗ ನಿಮ್ಮ ಬೇಡಿಕೆಗಳೆಲ್ಲ ಏನೇನಿರುತ್ತೋ ಅದನ್ನ ಶಿವನ ಹತ್ರ ಕೇಳಬೇಡಿ. ಶಿವನ ಎದುರುಗಡೆ ಇರ್ತಾನಲ್ವಾ ನಂದಿ, ಆ ನಂದೀಶ್ವರನ ಕಿವಿಯಲ್ಲಿ ನಿಮ್ಮ ಬೇಡಿಕೆಗಳೇನಿದಾವೋ ಅದನ್ನ ಹೇಳಿ. ನಿಮ್ಮ ಹರಕೆ, ಬೇಡಿಕೆ ಎಲ್ಲವನ್ನ ಶಿವನ ಹತ್ತಿರ ನಂದೀಶ್ವರನೇ ಒಪ್ಪಿಸ್ತಾನೆ. ಅದಕ್ಕೆ ನಂದೀಶ್ವರನ ಹತ್ತಿರ ಮೊದಲು ಅಪ್ಪಣೆ ತಗೊಳ್ಳಿ. ಇನ್ನು ದೇವಸ್ಥಾನದ ಒಳಗಡೆ ಈ ತರ ಇದೆ ವ್ಯೂ. ಇಲ್ಲೂ ಕೂಡ ಕಂಬಗಳ ಕೆತ್ತನೆಗಳು ನೀವು ನೋಡಬಹುದು. ಒಂದೊಂದು ಕೆತ್ತನೆನೂ ಒಂದೊಂದು ಪುರಾಣ ಹೇಳುತ್ತೆ. ಇಷ್ಟರವರೆಗೂ ವಿಡಿಯೋ ನೋಡಿದೀರಾ ಅಂತಂದ್ರೆ ಆ ಸೋಮೇಶ್ವರನ ದರ್ಶನ ಭಾಗ್ಯವನ್ನ ಕೂಡ ನಿಮ್ಗೆ ಆಗ್ಬೇಕು ಅಂತ ಪರ್ಮಿಷನ್ ತಗೊಂಡು ವಿಡಿಯೋ ಮಾಡ್ಕೊಂಡಿದ್ದೀನಿ. ನನ್ನ ಜೊತೆ ನೀವು ಕೂಡ ಆ ಸೋಮೇಶ್ವರನ ದರ್ಶನ ಭಾಗ್ಯವನ್ನ ಪಡ್ಕೊಳ್ಳಿ. ಸೋಮೇಶ್ವರ ಮತ್ತೆ ಭೋಗನಂದೀಶ್ವರ ಇವರು ಇಬ್ಬರ ದರ್ಶನ ಮಾಡಿಕೊಂಡು ಬಲಕ್ಕೆ ಬಂದ್ರೆ ಇಲ್ಲಿ ನವಗ್ರಹಗಳು ಕೂಡ ಇದಾವೆ. ನವಗ್ರಹ ಪೂಜೆ ಕೂಡ ನಾವು ಮಾಡ್ಕೋಬಹುದು ಇಲ್ಲಿ. ನೋಡಿದ್ರಲ್ಲ ವಿಡಿಯೋ,
ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತಲೇ ಅಂದ್ಕೊಳ್ತಾ ಇದ್ದೀನಿ. ನನಗೆ ಗೊತ್ತಿರುವಂತಹ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನೀವೊಬ್ಬರೇ ಈ ಒಂದು ದೇವಸ್ಥಾನದ ಹಿಸ್ಟ್ರಿಯನ್ನು ತಿಳ್ಕೊಂಡು ಸುಮ್ಮನೆ ಆಗಬೇಡಿ. ನಿಮಗೆ ಇಷ್ಟ ಆದವ್ರಿಗೆ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹೊಸದಾಗಿ ನಮ್ಮ ವಿಡಿಯೋಸ್ನ ನೋಡ್ತಿರೋರು ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದುವರೆಗೂ ನನ್ನ ಚಾನೆಲ್ನ ಸಪೋರ್ಟ್ ಮಾಡ್ತಿರೋರಿಗೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.